ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಇವರೇ ದಿವಂಗತ ಎಚ್ ಗಣಪತಿಯಪ್ಪ, ನಾಡು ಕಂಡ ಶ್ರೇಷ್ಠ ಹೋರಾಟಗಾರರು, ಗೇಣಿ ರೈತರನ್ನು ಮಾಲೀಕರನ್ನಾಗಿ ಮಾಡಿದ ಇತಿಹಾಸ ಪುರುಷರು, ಧೀಮಂತ ನಾಯಕ. ರೈತರು ಈ ನಾಡಿನ ಬೆನ್ನೆಲುಬು. ಆತ ಉತ್ತು ಬಿತ್ತಿದರೆ ಮಾತ್ರ ನಾಡಿನ ಜನ ಸುಖವಾಗಿರಲು ಸಾಧ್ಯ. ಒಂದು ಕಾಲದಲ್ಲಿ ರೈತರ ಬದುಕು ಅಸಹನೀಯವಾಗಿತ್ತು. ಭೂಮಿಯ ಒಡೆತನವಿಲ್ಲದೆ ರೈತರು ಭೂ ಒಡೆಯರ, ಜಹಗೀರುದಾರರ ಜಮೀನಿನಲ್ಲಿ ರೈತ ಕಾರ್ಮಿಕರಾಗಿ ಬದುಕು ಸವೆಸುತ್ತಿದ್ದರು. ಇನ್ನು ಕೆಲ ರೈತರು ಭೂಮಿಯ ಒಡೆಯರಿಂದ ಹೊಲಗಳನ್ನು ಪಡೆದು ಉತ್ತು ಬಿತ್ತಿ ಬೆವರ ಸುರಿಸಿ ಬೆಳೆ ಬೆಳೆದು ಒಡೆಯರಿಗೆ ಹೆಚ್ಚು ಪಾಲು ನೀಡಿ ಕಡಿಮೆ ಪಾಲು ತಾವು ಪಡೆದು ಜೀತ ಪದ್ಧತಿಯಲ್ಲಿ ಜೀವನ ನಡೆಸುತ್ತಿದ್ದ ಕಾಲದಲ್ಲಿ ರೈತರಿಗೆ ಆಪತ್ಬಾಂಧವರಾಗಿ ಬಂದವರು ದಿವಂಗತ ಎಚ್ ಗಣಪತಿಯಪ್ಪನವರು. ಹುಟ್ಟಿದ ಊರಿನಿಂದ ಅಕ್ಷರ ಕಲಿಸುವ ಗುರುವಾಗಿ ಬಂದದ್ದು ಸಾಗರ ತಾಲೂಕಿನ ಹಿರೇನಲ್ಲೂರು ಗ್ರಾಮಕ್ಕೆ. ಆಗ ಗೇಣಿ ರೈತರ ಬವಣೆಯನ್ನು ಕಂಡು ಭೂ ಮಾಲೀಕರ ವಿರುದ್ಧ ಬಹುದೊಡ್ಡ ರೈತ ಜನ ಸಂಘಟನೆಯನ್ನು ಕಟ್ಟಿ ಹೋರಾಟಕ್ಕಿಳಿದವರು. ಸತತ 25 ವರ್ಷಗಳ ಕಾಲ ನಿರಂತರ ಹೋರಾಟಕ್ಕೆ ಸರ್ಕಾರವೇ ಮಣಿದು ಅಂದಿನ ಮುಖ್ಯಮಂತ್ರಿ ದೇವರಾಜು ಅರಸು ಉಳುವವನೇ ಹೊಲದೊಡೆಯ ಎಂಬ ಕಾನೂನು ಜಾರಿಗೆ ತರುವಲ್ಲಿ ಗೇಣಿ ರೈತರು ಭೂ ಒಡೆಯರಾದ ಕಾಲ ಇತಿಹಾಸದ ಪುಟಗಳನ್ನು ಸೇರುತ್ತದೆ. ಈ ನಿಟ್ಟಿನಲ್ಲಿ ದಿವಂಗತ ಡಾಕ್ಟರ್ ಎಚ್ ಗಣಪತಿಯಪ್ಪನವರು ತಮ್ಮ ಕೊನೆಯ ದಿನಗಳನ್ನು ಕಳೆದ ಸಾಗರ ತಾಲೂಕಿನ ವಡ್ನಾಲ ಗ್ರಾಮದಲ್ಲಿ ಯುವಕರು, ರೈತ ಸಂಘಟನೆಯ ಪ್ರಮುಖರು, ದಲಿತ ಸಂಘಟನೆಯ ಮುಖಂಡರು ಇಂದು ವಡ್ನಾಲದ ರಸ್ತೆಯಿಂದ ಜಂಬಗಾರು ಲೇಔಟ್ ಕಡೆಗೆ ಸಾಗುವ ವೃತ್ತ ಮತ್ತು ರಸ್ತೆಗೆ ಡಾಕ್ಟರ್ ಎಚ್ ಗಣಪತಿಯಪ್ಪ ರಸ್ತೆ ಎಂದು ನಾಮಫಲಕ ಅಳವಡಿಸಿ ನಾಮಕರಣ ಮಾಡಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಮಂಜಪ್ಪ ಹಿರೇನಲ್ಲೂರು, ದಲಿತ ಮುಖಂಡರಾದ ರೇವಪ್ಪ ಹೊಸಕೊಪ್ಪ, ಗಣಪತಿ ವಡ್ನಾಲ, ಈಶ್ವರ ವಡ್ನಾಲ, ವಡ್ನಾಲ ಗ್ರಾಮಾಧ್ಯಕ್ಷ ಮಂಜಪ್ಪ ಎಂಬಿ, ಸಾಗರ ಕರವೇ ಅಧ್ಯಕ್ಷ ಜಯರಾಮ ಸೂರ್ನಿಗದ್ದೆ, ನಾಗೇಶ್ ಹೊಳಿಯಪ್ಪ, ಜನಾರ್ದನ, ಮಂಜಪ್ಪ ಕೆಳದಿ, ಕಿರಣ್, ಮಂಜಪ್ಪ ಶಿರುವಂತೆ, ಉಮಾ ಮುಂತಾದವರಿದ್ದರು. ನನ್ನ ಮೊಬೈಲ್ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಧ್ವನಿಯಲ್ಲಿರ್ತಕ್ಕಂಥ ಅಸಹಾಯಕ ಕುಟುಂಬಗಳಾದ ಹಿಂದುಳಿದ ವರ್ಗದ ಭೂ ಕಾರ್ಮಿಕರಿಗೆ ಭೂಮಿ ಕೊಟ್ಟಂಥ ಏಕೈಕ ದೇವತೆ ಅಂದರೆ ಗಣಪತಪ್ಪ ಹಿರೇನಲ್ಲೂರು. ಅವರು ವಾಸ ಒಡ್ನಲ್ ಮಾಡಿದ್ರು. ಆದರೆ ಅವ್ರ ನೆನಪಿಗಾಗಿ ಒಡ್ನಲ್ ಗ್ರಾಮಸ್ಥರು ಒಂದು ಏರಿಯಾಕ್ಕೆ ಗಣಪತಪ್ಪ ಬಡಾವಣೆ ಅಂತ ಇಟ್ಟಿದ್ದು ಅತ್ಯಂತ ಹೆಮ್ಮೆ ಕೊಡೋಂಥ ವಿಚಾರ. ದಯಮಾಡಿ ಪುನೀತ್ ಅವ್ರನ್ನ ಯಾವ ಥರ ಪ್ರತಿ ಊರಿನಾಗೂ ಒಂದು ವಿಗ್ರಹ ಇಟ್ಟು ಆ ರಸ್ತೆ, ಊರು, ಬಡಾವಣೆ ಅಂತ ಮಾಡಿದ್ರು. ನಿಜವಾಗ್ಲೂ ನಮ್ಮ ಧ್ವನಿಯಲ್ಲಂತರೂ ಪ್ರತಿ ಊರಿನಲ್ಲೂ ಗಣಪತಪ್ಪ ರಸ್ತೆ ಅಥವಾ ಗಣಪತಪ್ಪ ಬಡಾವಣೆ ಅಂತೇಳಿ ಒಂದು ಮಾಡಬೇಕು ಅಂತೇಳಿ ನಾನು ತಮ್ಮೆಲ್ಲರನ್ನೂ ರಾಜ್ಯಾದ್ಯಂತ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯಮಾಡಿ ಗಣಪತಪ್ಪದ ಒಂದು ಸಣ್ಣ ವಿಚಾರ ನಾನು ಮಾತಾಡ್ತೀನಿ. ಈ ನಮ್ಮ ಒಂದು 200-250 ವರ್ಷದ ಹಿಂದೆ ಬ್ರಿಟಿಷರ ಆಳ್ವಿಕೆ ಮಾಡ್ಬೇಕಾದ್ರೆ ನಮ್ಮ ದೇಶದಾಗೆ ಇನಾಮಿ ಭೂಮಿ ಅಂತೇಳಿ ಏನು ಮಾಡಿದ್ರು ಅಂದರೆ ಅವ್ರಿಗೆ ಕಂದಾಯಕ್ಕಾಗಿ ಈ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಏನು ರಾಜರ ಕಾಲದಿಂದ ಕೇಣಿಯನ್ನು ಮಾಡ್ಕೊಂಡು ದೊಡ್ಡ ದೊಡ್ಡ ಭೂ ಮಾಲೀಕರ ಅಜಿಂದಾಗಿರ್ತಕ್ಕಂಥ ಜಮೀನು ನಮ್ಮ ಜನರಿಗೆ ಸಿಗಬೇಕು, ಬಡವರಿಗೆ ಸಿಗಬೇಕು ಅಂತ ಹೇಳಿ ಏನು ಕಾಗೋಡು ಚಳವಳಿ ಆರಂಭ ಆಯಿತು. ಆ ಚಳವಳಿಯ ನಾಯಕತ್ವವನ್ನು ವಹಿಸ್ಕೊಳ್ಳೋದ್ರ ಮುಖಾಂತರ ಒಬ್ಬ ಶಿಕ್ಷಕರಾಗಿ ಗೇಣಿ ರೈತರ ವಿರುದ್ಧವಾಗಿ ಏನು ಗೇಣಿ ಮಾಡ್ತಾ ಇದು ತಗೊಳ್ತಾ ಇದ್ರು, ಮೇಲ್ವರ್ಗದ ಜನ ಗೇಣಿ ತಗೊಂಡು ಅವರು ಇದು ಮಾಡ್ತಾಯಿದ್ರು. ನಾವು ಗೇಣಿ ಮಾಡೋದು ದುಡ್ಡಲ್ಲ ಅವ್ರಿಗೆ ಕೊಡೋದಾಗಿತ್ತು. ಅದನ್ನು ಅರ್ಥಕೊಂಡಂಥ ಎಚ್ ಗಣಪತಿಯಪ್ಪನವರು ನಮ್ಮ ಜನರಿಗೆ ಏನಾದರೂ ನ್ಯಾಯ ಕೊಡಬೇಕು, ಬಡವರಿಗೆ, ದಲಿತರಿಗೆ, ಹಿಂದುಳಿದರಿಗೆ ಅಂತೇಳಿ ಮನಗೊಂಡಂಥ ಗಣಪತಿಯಪ್ಪನವರು ಹಳ್ಳಿಗಳಲ್ಲಿ ಏನು ಗೇಣಿ ಮಾಡ್ತಾಯಿದ್ರು ರೈತರ ಸಂಘಟನೆ ಮಾಡ್ತಾರೆ.
ಸಂಘಟನೆ ಮಾಡ್ತಾ ಹೇಳ್ತಾರೆ, ನೀವು ಭೂಮಿಯನ್ನು ಸಂಘಟನೆ ಇದು ಉಳ್ತಾ ಇದ್ದೀರಿ, ಆ ಭೂಮಿ ನಿಮಗೇ ದಕ್ಕಬೇಕು, ನಿಮಗೆ ದಕ್ಕಂಗೆ ನಾನು ಮಾಡ್ತೀನಿ, ನನ್ನ ಜೊತೆ ಬನ್ನಿ ಅಂತೇಳಿ ಊರೂರು ಸಂಘಟನೆ ಮಾಡ್ತಾರೆ. ಸಂಘಟನೆ ಮಾಡಿದಾಗ ಎಲ್ಲ ನಮ್ಮ ರೈತ ಬಾಂಧವರು ಏನು ಮಾಡ್ತಾರೆ, ಹೌದು ಗಣಪತಿ ಅಪ್ಪರು ಒಳ್ಳೆ ಯೋಜನೆಯನ್ನು ಮಾಡಿದ್ದಾರೆ, ನಾವು ದುಡಿದು ಯಾರಿಗೋ ಗೇಣಿ ಕೊಡ್ತಾ ಇದೀವೋ ಅದು ಆಗಬಾರ್ದು, ನಮ್ಮ ಭೂಮಿ ನಮಗೆ ಸಿಗಬೇಕು ಅಂತೇಳಿ ಹೋರಾಟವನ್ನು ರೂಪಿಸೋಕೆ ಹೊರಟಿದ್ದಾರೆ. ಅವ್ರಿಗೆ ಶಕ್ತಿ ತುಂಬಬೇಕು ಅಂತೇಳಿ ನಮ್ಮ ತಾಲೂಕಿನ ನಮ್ಮ ನಾಡಿನ ಜನ ಅವ್ರಿಗೆ ಶಕ್ತಿ ತುಂಬ್ತಾರೆ. ಆದರೆ ದುರ್ದೈವ ಏನಪ್ಪ ಅಂದರೆ ಆ ಶಕ್ತಿ ತುಂಬಿ ಹೋರಾಟ ಮಾಡಿ ಒಂದು ಯಾವುದೇ ಒಂದು ರಸ್ತೆ ಆಗಿರಲಿ, ಬಡಾವಣೆ ಆಗಿರಲಿ, ಒಂದು ನಾಮಫಲಕ ಹಾಕೋಕ್ಕೆ ಪಂಚಾಯತಿ ಅಥವಾ ನಗರಸಭೆ ವ್ಯಾಪ್ತಿಯ ನಗರಸಭೆ ಅನುಮೋದನೆ ತಗೋಬೇಕು. ಆ ಅನುಮೋದನೆ ತಗೊಂಡ್ರೆ ನಮ್ಮದು ಅದು ಸರ್ಕಾರ ಲೆವೆಲಲ್ಲಿ ಒಂದು ಸ್ಥಿರವಾಗಿ ನಿಲ್ಲತ್ತೆ. ಈ ಮುಖಾಂತರ ನಮ್ಮ ಅಧ್ಯಕ್ಷರು ಕೇಳ್ಕೊಂಡಾಗ, ಇಲ್ಲ ನಾನು ಪಂಚಾಯತಿಗೆ ಕೊಡ್ತೀನಿ, ನೀವು ಆವಾಗ ಅನುಮೋದನೆ ಮಾಡಿಕೊಡ್ರಿ ಅಂತ ಹೇಳಿದರೆ ಅದು ಲೆಟ್ರ್ ಮಾಡಿದರೆ ನಾನು ಅನುಮೋದನೆ ಮಾಡಿಕೊಡ್ತೀನಿ. ನಮ್ಮ ಗಣಪತಿ ಅಪ್ಪನವರು, ಸ್ವಾತಂತ್ರ್ಯ ಹೋರಾಟಗಾರ ಗಣಪತಿ ಅಪ್ಪನವರು ಮೂಲತಃ ಹಿರೇನೆಲ್ಲೂರವರು. ಒಬ್ಬ ಶಾಲಾ ಶಿಕ್ಷಕರಾಗಿ ಸಾಗರ ಬಂದು ಅನೇಕ ಚಳುವಳಿಗಳಲ್ಲಿ ಭಾಗವಹಿಸಿ, ಹೌದು ಗೇಡಿ ಜಮೀನು ಕೊಡೋದಿರ್ಬೋದು, ಸ್ವಾತಂತ್ರ್ಯ ಹೋರಾಟ ಆಗಿರ್ಬೋದು, ಗಾಂಧೀಜಿಯವ್ರ ಜೊತೆಗೆ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಹೋಗಿ ಜೈಲು ಅನುಭವಿಸಿ ಬಂದಿದ್ದಾರೆ. ಅವರ ಶತಮಾನ ದಿನೋತ್ಸವ ಹೋದ ತಿಂಗಳು ಎಷ್ಟನೇ ತಾರೀಕು ಸರ್? ಆಗಸ್ಟ್ 3. ಅದರ ಒಂದು ನೆನಪಿಗೋಸ್ಕರ ಈ ದಿನ ನಾವು ಇದೊಂದು ಗಣಪತಿ ಹಬ್ಬ ರಸ್ತೆಯನ್ನು ಉದ್ಘಾಟನೆ ಮಾಡಿದ್ದೀವಿ. ಅದು ಇನ್ನೂ ನಮ್ಮ ರೈತ ಮುಖಂಡರು ಮುಂದಿನ ವಾರದಲ್ಲಿ ಶತಮಾನ ದಿನೋತ್ಸವವನ್ನು ಆಚರಿಸುವಂತ ಹೇಳಿದ್ದಾರೆ, ಆಚರಿಸ್ತಾರೆ. ಹಾಗೆ ಗಣಪತಪ್ಪನವರು ಹೋರಾಟಗಾರರಾದಂಥ ಗಣಪತಪ್ಪನವರ ಹೆಸರನ್ನ ಒಂದು ರಸ್ತೆಗೆ ಇಟ್ಟಿದ್ದು ತುಂಬ ಸಂತೋಷ. ಏಕೆ ಅಂದರೆ ಇತ್ತೀಚಿನ ದಿನದಲ್ಲಿ ಹೋರಾಟವನ್ನ ಮಾಡೋರು ಕೆಲವರು ಗಣಪತಪ್ಪನವರನ್ನ ಹೋರಾಟವನ್ನ ಹೆಸರಿಗೆ ಮಾತ್ರ ಬಿಡ್ತಾರೆ, ಬಿಟ್ರೆ ಇಂಥವನ್ನ ಸರ್ಕಲ್ ಮಾಡೋದು ಮತ್ತು ಇಂಥ ಒಂದು ಬ್ಯಾನರಲ್ಲಿ ಫೋಟೋವನ್ನು ಹಿಡ್ಕೊಳ್ಬೇಕು. ಯಾಕೆಂದ್ರೆ ಹೋರಾಟಗಾರರ ಹೆಸರು ಕಾಣೆ ಆಗ್ತಾ ಇದೆ. ಯಾಕೆ ಅಂದ್ರೆ ಹೋರಾಟಗಾರರು ಯಾರು ಅಂತ ಕೇಳಿದ್ರೆ ಏನಂತಾರೆ, ಮುಂದಿನ ಪೀಳಿಗೆಗೆ ಗಣಪತಪ್ಪನವ್ರು ಅಂದ್ರೆ ಸದ್ಯ ಹೆಸರು ಕೂಡ ಇರ್ತದೆ, ಬಿಟ್ರೆ ಅವ್ರು ಯಾರು ಅಂತ ಫೋಟೋನು ಕೂಡ ಇರಲ್ಲ. ಅದೇ ರೈತ ಸಂಘದವ್ರು ಯಾರೇ ಆಗ್ಲಿ ಹೋರಾಟ ಮಾಡ್ಬೇಕು, ಗಣಪತಪ್ಪನವ್ರು ಹೋರಾಟ ಮಾಡ್ಬೇಕಾದ್ರೆ ಒಂದು ಹೋರಾಟದಲ್ಲಿ ಬ್ಯಾನರಲ್ಲಿ ಫೋಟೋ ಇರಬೇಕು. ನಮ್ಮದು ಕೂಡ ಹೋರಾಟಗಾರರು ಈಗ ಕಾಗೋಡು ಚಳುವಳಿಯ ರೂವಾರಿಗಳು ಮತ್ತು ನೇತಾರರು ಆಗಿರುವ ಎಚ್ ಗಣಪತಿಯಪ್ಪನವರ ಹೆಸರು ಇಟ್ಟುವುದು ತುಂಬ ಸಂತೋಷ. ಇದೇ ರೀತಿ ಇನ್ನೂ ಕೆಲವೊಂದು ರಸ್ತೆಗಳಿಗೆ ಗಣಪತಿಯಪ್ಪನವರ ಹೆಸರನ್ನು ಇಡಬೇಕು. ಇದ್ರ ಮುಖಾಂತರ ಒಂದು ಪ್ರಚಾರ ಆಗಿ ಒಂದು ಎಲ್ಲ ಕಡೆಗೂ ಇಡೋದು ಇಟ್ಟರೆ ಇನ್ನೂ ನಮ್ಮ ಗಣಪತಿಯಪ್ಪನವರ ಹೆಸರು ಸುಧಾರಣೆ ಶುರುವಾಗುತ್ತೆ, ಹೋರಾಟ ಎಲ್ಲ ನಡೆಯುತ್ತೆ. ಆ ಸಮಯದಲ್ಲಿ ಉಳಿದವನೇ ಹೊಲದೊಡೆಯ ಒಂದು ಕಾನೂನು ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆದಾಗ ಚಾಲನೆ ಸಿಗುತ್ತೆ ಅಂತ ಬಹುಶಃ ನಾನು ಕೇಳಿದ್ರಲ್ಲಿ ಚಾಲನೆ ಸಿಗುತ್ತೆ. ಆವಾಗ ಇಂದಿರಾ ಗಾಂಧಿ ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರ್ತಾರೆ, ಅದಕ್ಕೆ ಅಂಕಿತ ಆಗ್ತಾರೆ ಅವರು. ಅಲ್ಲಿಂದ ನಾವೇನಾದ್ವಿ ಭೂ ಮಾಲೀಕರಾದ್ವಿ, ಒಡೆಯರಿಂದ ಭೂ ಮಾಲೀಕರಾದ್ವಿ. ಇದಕ್ಕೆ ಕಾರಣಕರ್ತರು ಈ ಮಹಾನುಭಾವ ಯಾರು, ಡಾಕ್ಟರ್ ಎಚ್ ಗಣಪತಿಯಪ್ಪನವರು. ಅವರ ಕಾರಣದಿಂದ ನಾವು ಇವತ್ತು ನಮ್ಮ ರಾಜ್ಯದಲ್ಲಿರ್ಬೋದು, ದೇಶದಲ್ಲಿರ್ಬೋದು, ಆ ಹೋರಾಟ ಇಲ್ಲ ಅಂದರೆ ನಾವು ಭೂಮಿ ಕಾಣ್ತಿರ್ಲಿಲ್ಲ. ಈ ಭೂಮಿ ಅಂತ ಕಂಡಿದ್ದೆ ಈ ಇಂಥ ನಾಯಕರಿಂದ. ಅವರಿಗೆ ಒಂದು ಗೌರವ ಸಲ್ಲಬೇಕಾದ್ರೆ ನಮ್ಮ ದೇಶದಂತ ಆಗ್ತಿತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ರಾಜ್ಯದಂತ ಆದ್ರೂ ಇಂಥ ನಾಯಕರನ್ನ ಗೌರವಿಸುವಂಥ, ನೆನಪಿಸುವಂಥ ಒಂದು ಯೋಜನೆಗಳನ್ನು ನಾವು ತರಬೇಕು. ಅವಾಗ ಇಲ್ಲಿ ನಾವು ಆಮೇಲೆ ಏನಾಯ್ತು, ಗಣಪತಪ್ಪನವ್ರದ್ದು ಒಂದು ಮಧ್ಯ ಬಿಟ್ಟೆ, ಗಣಪತಪ್ಪನವರು ಆಮೇಲೆ ಮುಗಿಸ್ಕೊಂಡು ಒಡ್ನಾಲಕ್ಕೆ ಬರ್ತಾರೆ, ಒಡ್ನಾಲದಲ್ಲಿ ವಾಸ ಮಾಡ್ತಾರೆ. ಇಲ್ಲೂ ಸಹ ನೈಟ್ ಶಾಲೆನೋ ಏನೋ ಮಾಡ್ಕೊಂಡು